ಸ್ಯಾಂಡಲ್ವುಡ್ ಅಲ್ಲಿ ಅಥವಾ ಚಿತ್ರರಂಗದಲ್ಲಿ ನಿಮಗೆ ಇನ್ಸ್ಪಿರೇಷನ್ ಯಾರು ಅಂತ? Um, ತುಂಬಾ ಜನ ಲೈಕ್ ಎವ್ರಿ ಡೇ ಐ ಗೆಟ್ ಇನ್ಸ್ಪೈರ್ಡ್ ಫ್ರಮ್ ಒನ್ ಆರ್ ದ ಅದರ್ ಪರ್ಸನ್. ಅಂದ್ರೆ ಒಬ್ಬರಿಂದ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಮ್, ಎಲ್ಲ ಎಷ್ಟು ಅಮೇಸಿಂಗ್ ಆಕ್ಟರ್ಸ್ ಇದ್ದಾರೆ, ತುಂಬಾನೇ ಹಾರ್ಡ್ ವರ್ಕಿಂಗ್ ಆಕ್ಟರ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ಈಗಿನ ಜನರೇಷನ್ ಅಂತಲ್ಲ, ಮುಂಚಿನ ಜನರೇಷನ್ ಅವರು ಕೂಡ ಎಲ್ಲ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ರು. ಸೊ ಎಲ್ಲರಿಂದನೂ ನಾನು ಇನ್ಸ್ಪಿರೇಷನ್ ತಗೊಂಡಿದ್ದೀನಿ. ಎಲ್ಲ ಸ್ವಲ್ಪ 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 ತಗೊಂಡು ಸ್ಟ್ಯಾಂಡರ್ಡ್ ಸ್ಟಾರ್ಸ್ ಅಲ್ಲಿ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕಾದ್ರೆ ಇಂಥವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ಆಸೆ ಇದೆಯಾ? ಈಗ ನಾನು ಆಲ್ರೆಡಿ ಮಾಡ್ತಾ ಇರೋರ್ ಜೊತೆ ಕೂಡ ನನ್ಗೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಸೊ ನಾನ್ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಈಗ ಯಾರ್ಯಾರ ಜೊತೆ ಮಾಡಿಲ್ವೋ ಅವ್ರೆಲ್ಲರ ಜೊತೆಗೂ ನನ್ಗೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ಆಸೆ ಇದೆ. ಕೊನೆಗೂ ಮಂಗಳೂರವ್ರು ತುಂಬಾ ಬುದ್ಧಿವಂತರು ಅಂತ ನನ್ಗೆ ಗೊತ್ತಾಗೋಯ್ತು, ನನಗೆ ಕರಾವಳಿ ಪ್ರದೇಶದವರು. ಅಲ್ಲ, ಇಂಥ ನಟನ್ ಜೊತೆನೆ ಇಂಥ ಸಿನಿಮಾ ಮಾಡಬೇಕು ಅಂತ ಏನಾದ್ರು ಆಸೆ? ಅರೆ ಹಂಗೆ ಯಾಕೆ, ನಾನ್ ಹೇಳ್ದೆ ತಾನೆ, ಸಿ ಲೈಫ್ ಥ್ರೋಸ್ ಸರ್ಪ್ರೈಸಸ್ ಇಟ್ ಯು. ನೀವ್ ಯಾವತ್ತೂ ನಿಮ್ಮನ್ನ ಹೀಗೆ ಇಟ್ಕೋಬಾರ್ದು. ಇಟ್ ಶುಡ್ ಬಿ ವೈಡರ್. ಸೊ ಐ ಆಮ್ ಮ್ಯಾನಿಫೆಸ್ಟಿಂಗ್ ಎಲ್ಲರ ಜೊತೆನೂ ನನ್ಗೆ ಅಪಾರ್ಚುನಿಟಿ ಸಿಗ್ಲಿ, ತುಂಬಾನೇ ಸಿನಿಮಾಗಳ ಅಪಾರ್ಚುನಿಟಿ ಸಿಗ್ಲಿ, ಎಲ್ಲಾ ಹೀರೋಸ್ಗಳ ಜೊತೆಗೂ ಸಿಗ್ಲಿ, ಅದ್ರ ಜೊತೆಗೆ ಹೀರೋಯಿನ್ಸ್ ಕಾಂಬಿನೇಷನ್ಸ್ ಅಲ್ಲೂ ಸಿಗ್ಲಿ. ವೈ ನಾಟ್? ಬೃಂದಾ ಆಚಾರ್ಯ ಅವರು ತಮ್ಮ ಕೆರಿಯರ್ ಇದುವರೆಗೂ ನೋಡಿರೋ ನನ್ನ ಹೆಸರು ಹೇಳಿ. ಬೃಂದಾ ಆಚಾರ್ಯ. ಗುಡ್ ಕರೆಕ್ಷನ್ ಮಾಡ್ಕೊಂಡ್ರಲ್ಲ. ಓಕೆ, ಅಂದ್ರೆ ಪ್ರೊನೌನ್ಸಿಯೇಷನ್ ಮಾಡಿ ನೀವು ಅವತ್ತು ನನಗೆ ಫಸ್ಟ್ ಟೈಮ್ ಮೀಟ್ ಆದಾಗ ಹೇಳಿದ್ರಿ, ನಾನು ಬೃಂದಾ ಅಂತಂದ್ರೆ ಬೃಂದಾ ಬೃಂದಾ ಅಂತ ಹೇಳಿದ್ರಿ. ಸೊ ಹಾಗಾಗಿ ಓಕೆ. ಸೊ ಬೃಂದಾ ಆಚಾರ್ಯ ಅವರು ಇದುವರೆಗೂ ತಾವು ನೋಡಿರುವಂತಹ ಒಂದು ಕೆರಿಯರ್ ಅಲ್ಲಿ ತುಂಬಾ ಕಷ್ಟದ ಮೂಮೆಂಟ್ ಅಂದ್ರೆ ಯಾವುದು? ಕೊರೋನಾ ಟೈಮ್. ಯಾ, ನಂಗೆ ತುಂಬಾನೇ ಇರಿಟೇಟ್ ಆಗ್ಬಿಟ್ಟಿದ್ದೆ ನಾನು. ಬಿಕಾಸ್ ನಂಗೆ ಕೆಲಸ ಇರ್ಲಿಲ್ಲ ಅಲ್ಲ, ಅದೇ ತುಂಬಾ ಇರಿಟೇಟಿಂಗ್ ಆಗಿತ್ತು. ಮನೇಲಿ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಟೈಮ್ ಸಿಗ್ತಾ ಇತ್ತು. ದಟ್ ವಾಸ್ ಒಂದು ಅಡ್ವಾಂಟೇಜ್ ನನಗೆ. ಅದರಿಂದಾನೇ ಐ ಗೆಸ್ ಐ ವಾಸ್ ಲಿಟಲ್ ಸೇನ್, ನಾನು ಪ್ರಾಪರ್ ಆಗಿದ್ದೆ. ಬಟ್ ಅದರ್ವೈಸ್ ಇಟ್ ವಾಸ್ ಅ ವೆರಿ ಡಾರ್ಕ್ ಟೈಮ್ ಫಾರ್ ಮೀ. ತುಂಬಾನೇ ಬೇಜಾರಾಗಿತ್ತು ನನ್ಗೆ, ಕೆಲಸ ಇಲ್ಲ ಅಲ್ಲ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.